ಬಿಗ್ ಬಾಸ್ ಕನ್ನಡ ಸೀಸನ್ 12 ಹೊಸ ರೂಪ ಪಡೆದುಕೊಂಡಿದೆ. ಬಿಗ್ ಬಾಸ್ ಮನೆಯಲ್ಲಿ ಈಗ ಬಿಗ್ ಬಾಸ್ ಮಾಯವಾಗಿ ವಿಲನ್ ಎಂಟ್ರಿ ಕೊಟ್ಟಿದ್ದಾರೆ. ಬಿಗ್ ಬಾಸ್ ಎನ್ನುತ್ತಿರುವಾಗಲೇ ಈಗ ವಿಲನ್ ಎಂದು ಕರೆಬೇಕಾದ ಪರಿಸ್ಥಿತಿ ಇದೆ. ಈ ಮಧ್ಯೆ ರಜತ್ ಹಾಗೂ ಧ್ರುವಂತ್ ಅಶ್ವಿನಿ ಗೌಡ ನಡುವೆ ಕಿತ್ತಾಟ ಜೋರಾಗಿ ನಡೆದಿದೆ. ಇಂದಿನ ಎಪಿಸೋಡ್ನಲ್ಲಿ ರಜತ್ ಇವರಿಬ್ಬರ ಮೇಲೆ ಬಳಸಿದ ಪದಗಳಿಗೆ ಆಕ್ಷೇಪಗಳು ವ್ಯಕ್ತವಾಗುತ್ತಿದೆ. ನೆನ್ನೆಯ ಎಪಿಸೋಡ್ನಲ್ಲಿ ಇಂತಹದ್ದೊಂದು ವಾಗ್ಯುದ್ಧ ರಜತ್ ಅಶ್ವಿನಿ ಗೌಡ ಹಾಗೂ ಧ್ರುವಂತ್ ಮಧ್ಯೆ ನಡೆದಿತ್ತು. ಇನ್ನೇನು ಹೊಡೆದಾಟ ನಡೆದೇ ಬಿಡುತ್ತೆ. ಧ್ರುವಂತ್ ಹಾಗೂ ರಜತ್ ಇಬ್ಬರು ಬಿಗ್ ಬಾಸ್ ಮನೆಯಿಂದ ಹೊರ ಬಂದೇ ಬಿಡುತ್ತಾರೆ ಎಂದು ಅನಿಸ್ತಿತ್ತು. ಆ ಮಟ್ಟಿಗೆ ಇಬ್ಬರು ರೊಚ್ಚಿಗೆದ್ದಿದ್ದರು. ಆ ವೇಳೆ ಮನೆಯಲ್ಲೆಲ್ಲರೂ ಮಧ್ಯೆ ಪ್ರವೇಶ ಮಾಡಿ ಇಬ್ಬರನ್ನು ತಡೆದರು. ಹೀಗಾಗಿ ಕಿತ್ತಾಡಿಕೊಂಡ ಎಲಿಮಿನೇಟ್ ಆಗಬೇಕಿದ್ದ ಈ ಜೋಡಿ ಸೈಲೆಂಟ್ ಆಗಿತ್ತು. ಆದರೆ ನೆನ್ನೆಯ ಎಪಿಸೋಡ್ನಲ್ಲಿ ಟಾಸ್ಕ್ ವೇಳೆ ರಜತ್ ಬಳಸಿದ ಪದಗಳು ಮನೆ ಮಂದಿಯ ನಿದ್ದೆ ಕೆಡಿಸಿತ್ತು. ನಾಮಿನೇಟ್ ಮಾಡುವ ಟಾಸ್ಕ್ನಲ್ಲಿ ತಮ್ಮ ಹೆಸರು ತೆಗೆದುಕೊಂಡಿದ್ದಕ್ಕೆ ರಜತ್ ರಾಂಗ್ ಆಗಿದ್ದರು. ಮೊದಲೇ ರಜತ್ ಅವರದ್ದು ಡಾಮಿನೇಟಿಂಗ್ ಪರ್ಸನಾಲಿಟಿ. ಹೀಗಾಗಿ ಯಾರಾದರೂ ಟ್ರಿಗರ್ ಮಾಡಿದರೆ ಬಹು ಬೇಗನೆ ಕೆರಳಿ ಕೆಂಡವಾಗ್ತಾರೆ. ನಾಮಿನೇಷನ್ ಟಾಸ್ಕ್ ನಲ್ಲೂ ಕೂಡ ಅದೇ ಆಗಿತ್ತು. ಇದೇ ಎಪಿಸೋಡ್ನಲ್ಲಿ ಕಾಕ್ರೋಚ್ ಸುದಿ ಕೆಲವು ಪದಗಳನ್ನು ಬಳಸಿದ್ದರು. ಅದರಲ್ಲೊಂದು ಸಡೆ ಎಂಬ ಅದೇ ಪದವನ್ನು ರಜತ್ ಕೂಡ ಬಳಸಿದ್ದಾರೆ. ಅಷ್ಟೇ ಅಲ್ಲದೆ ಇನ್ನು ಕೆಲವು ಕೆಟ್ಟ ಪದಗಳನ್ನು ಬಳಸಿದ್ದಾರೆ. ಅದು ಮನೆಯವರಿಗೆ ಹಿಡಿಸಲಿಲ್ಲ. ಎಲ್ಲರೂ ತೀವ್ರವಾಗಿ ರಜತನ್ನು ಖಂಡಿಸಿದ್ದರು. ಅದರಲ್ಲೂ ಅಶ್ವಿನಿ ಗೌಡ, ಧ್ರುವಂತ್, ಸೂರಜ್, ರಾಶಿಕಾ, ಸ್ಪಂದನ ಸೇರಿದಂತೆ ಹಲವು ಮಂದಿ ತಿರುಗೇಟು ನೀಡುವ ಪ್ರಯತ್ನ ಮಾಡಿದ್ದರು. ಸೂರಜ್ ಹಾಗೂ ರಾಶಿಕಾ ಅವರನ್ನು ರಜತ್ ಟಾರ್ಗೆಟ್ ಮಾಡಿದ್ದರು. ಮನೆಯೊಳಗೆ ಗಲಾಟೆ ನಡೆಯುತ್ತಿದ್ದರೂ ತಮಗೆ ಏನೂ ಸಂಬಂಧವೇ ಇಲ್ಲವೇನೋ ಎನ್ನುವಂತೆ ಇರುತ್ತಾರೆ. ಮನೆಯ ಹೊರಗೆ ಕೂತು ರೊಮ್ಯಾನ್ಸ್ ಮಾಡುತ್ತೀರಿ ಎನ್ನುತ್ತಿದ್ದಂತೆ ರಾಶಿಕಾ ಹಾಗೂ ಸೂರಜ್ ಇಬ್ಬರು ರಾಂಗ್ ಆದರು. ಇಬ್ಬರು ರಜತ್ ಮಾತುಗಳನ್ನು ಖಂಡಿಸಿದ್ದರು. ಇನ್ನು ಸ್ಪಂದನ ಬಿಗ್ ಬಾಸ್ ಮನೆಯಲ್ಲಿ ಇರುವುದಕ್ಕೆ ಯೋಗ್ಯರಲ್ಲ ಎಂದು ರಜತ್ ನೇರವಾಗಿ ಹೇಳಿದ್ದಾರೆ. ಒಂದೇ ಒಂದು ಮಾತಿನಲ್ಲಿ ಪರ್ಫಾರ್ಮೆನ್ಸ್ ಏನೂ ಇಲ್ಲ ಎಂದು ರಜತ್ ಹೇಳುತ್ತಿದ್ದಂತೆ ಸ್ಪಂದನ ಟ್ರಿಗರ್ ಆಗಿದ್ದರು. ಹೀಗೆ ಒಂದೊಂದು ಕಾರಣಕ್ಕೆ ಅಶ್ವಿನಿ ಗೌಡ, ಧ್ರುವಂತ್, ಸೂರಜ್, ರಾಶಿಕಾ ಅವರನ್ನು ಎದುರಾಕಿಕೊಂಡಿದ್ದರು. ರಜತ್ ಆಡಿದ ಮಾತು ಕಿಚ್ಚನ ಮುಂದೆ ಬಂದೇ ಬರುತ್ತೆ. ಅಂದು ರಜತ್ಗೆ ಕ್ಲಾಸ್ ತೆಗೆದುಕೊಳ್ಳುವುದಂತೂ ಪಕ್ಕ. ಹಾಗಂತ ಇಷ್ಟೆಲ್ಲ ಗಲಾಟೆ ಆದ್ಮೇಲೂ ರಜತ್ ಅವರನ್ನು ಮನೆ ಮಂದಿ ಹೇಗೆ ನೋಡ್ತಿದ್ದಾರೆ ಅನ್ನೋದು ಕುತೂಹಲವಿತ್ತು. ಆದ್ರೀಗ ಇಂದಿನ ಎಪಿಸೋಡ್ನಲ್ಲಿ ಏನು ಆಗಿಯೇ ಇಲ್ಲವಂತೆ ಕಾಣ್ತಿದೆ. ಅಶ್ವಿನಿ ಗೌಡ, ಸೂರಜ್, ರಾಶಿಕಾ ಎಲ್ಲರೂ ನಾರ್ಮಲ್ ಆಗಿದ್ದಾರೆ. ಆದರೆ ಧ್ರುವಂತ್ ಹಾಗೂ ರಜತ್ ಮಾತನಾಡ್ತಿಲ್ಲ. ಹಾಗಂತ ಎಲ್ಲವೂ ತಣ್ಣಗಾಗಿದೆ ಅಂತಲ್ಲ. ಅಶ್ವಿನಿ ಗೌಡ ಹಾಗೂ ರಾಶಿಕಾ ಇಬ್ಬರಲ್ಲೂ ಅಸಮಾಧಾನವಿದ್ದು ಇಬ್ಬರು ರಜತ್ ಬಗ್ಗೆ ಮಾತನಾಡಿಕೊಂಡಿದ್ದಾರೆ. ಇದೇ ರೀತಿಯ ಸಿನಿ ಅಪ್ಡೇಟ್ಸ್ಗಳಿಗಾಗಿ ಹಾಗೂ ಕನ್ನಡ ಬಿಗ್ ಬಾಸ್ ಸೀಸನ್ 12ರ ಲೇಟೆಸ್ಟ್ ಅಪ್ಡೇಟ್ಸ್ಗಳಿಗಾಗಿ ಈ ಕೂಡಲೇ ನಮ್ಮ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿ ಕಾಣ್ತಿರುವಂತಹ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ.